सारे यादव रोड पे निकल आए हैं त्रिपाठी अहिर रेजिमेंट को लेने। जय यादव के नारे लग रहे हैं हर जगह। अगर इनको रेजिमेंट नहीं मिली ना तो पूरे देश में तांडव मचा देंगे ये लोग। फिर तुम लेते रहना अपना कंट्रोल पूर्वांचल और जौनपुर पे। ಯಾದವ ಕುಲದ ವೀರರ ತೇರು ಹೊರಟಿದೆ ದಿಕ್ಕು ದಿಕ್ಕಿನಲ್ಲಿ, ರೇಜಾಂಗುಲದ ವಿಜಯ ಪತಾಕೆಯ ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ, ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ಹೋ ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ರೇಜಾಂಗುಲದಿ ಗೆದ್ದವರಿವರು, ಇವರಿಗೆ ಸಮರು ಮತ್ಯಾರು. ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತ. ಮತ್ತೆ ಪಕ್ಷದ ಎಲ್ಲ ಘಟಕಗಳ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು ಎಲ್ಲ ಬಂದಿದ್ದಾರೆ. ಡಿವೈಎಸ್ಪಿ ಅವರು ಸ್ವತಃ ಇಲ್ಲಿದ್ದಾರೆ. ಮತ್ತು ಸಮಾಜದ ಬಂಧುಗಳು, ಅದರ ಜೊತೆಗೆ ಎಲ್ಲ ಸಮಾಜದ ಬಂಧುಗಳು ಇದ್ದೀರ ಅಂತ ನಾನು ಭಾವಿಸ್ತೇನೆ. ಇದರ ಇತಿಹಾಸ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಆಡಲ್ ಬರ್ತಿದೆ ರಜಾಂಗ್ಲ ಅಂತ. ರಜಾಂಗ್ಲ ಅನ್ನೋದು ಹಿಮಾಲಯ ಪರ್ವತದ ಒಂದು ಕಡೆ ಚೈನಾ, ಒಂದು ಕಡೆ ಭಾರತದ ಬಾರ್ಡರ್. ಅಲ್ಲಿ 124 ಜನ ಸೈನಿಕರು ನಮ್ಮ ಬಾರ್ಡರ್ನ ಕಾಯ್ತಿರ್ತಾರೆ. 62ರಲ್ಲಿ ಚೈನಾ ಮತ್ತು ಭಾರತದ ಯುದ್ಧ ಪ್ರಾರಂಭ ಆದಾಗ 3000 ಯೋಧರು, ಚೈನಾ ಯೋಧರು ಭಾರತಕ್ಕೆ ಲಗ್ಗೆ ಇಡ್ತಾರೆ. ಅಂಥ ಸಂದರ್ಭದಲ್ಲಿ ಆ ಭಾಗಕ್ಕೆ ಭಾರತದ ಸೈನ್ಯ ತಲುಪಲಿಕ್ಕೆ ಕನಿಷ್ಠ 15ರಿಂದ 20 ದಿವಸ ಬೇಕಾಗುತ್ತೆ. ಯಾಕಂದ್ರೆ ಇವರು ಅಲ್ಲೇ ಕಾಯುವಂಥವ್ರು ಹೇಳಿರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಮಾಡುವಂಥ ಜಾತಿ ಗಣತಿಯಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಸ್ಥಿತಿಗತಿಗಳನ್ನು ನಮೂದು ಮಾಡಬೇಕು. ಬರೀ ಜಾತಿನ ಮೆನ್ಷನ್ ಮಾಡಬಾರ್ದು ಅನ್ನೋದು 2ನೇ ನಿರ್ಣಯ. 3ನೇ ನಿರ್ಣಯ, ಸಂಸತ್ತಲ್ಲಿ ಆಲ್ರೆಡಿ ಮಹಿಳಾ ಬಿಲ್ ಅಕ್ಸೆಪ್ಟ್ ಆಗಿರೋದ್ರಿಂದ ಅಲ್ಲಿ ಹಿಂದುಳಿದವ್ರಿಗೆ ಅವಕಾಶ ಇಲ್ಲ. ಜನರಲ್ಲು, SC ST ಹಿಂದುಳಿದವ್ರಿಗೂ ಸಹ ಮೀಸಲಾತಿಯನ್ನು ಮಾಡಿ ಮಹಿಳಾ ಬಿಲ್ಲನ್ನು ನೀವು ನೆಕ್ಸ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಜನರಲ್ಲು ಇದಕ್ಕೆ ಸಹಜವಾಗಿ ಸಂವಿಧಾನಬದ್ಧವಾಗಿ SC ST ಇರಲೇಬೇಕಾಗುತ್ತೆ. ಜನರಲಲ್ಲಿ ಏನಿದೆ ಅದರಲ್ಲಿ ಅವಕಾಶ ಹಿಂದುಳಿದವ್ರಿಗೂ ಕೊಡಬೇಕು ಅನ್ನೋದು 3ನೇದು. 4ನೇದು, ಜಾತಿ ಸಮೀಕ್ಷೆ ಆದಮೇಲೆ OBC ರಿಸರ್ವೇಷನ್ ರೀಸ್ಟ್ರಕ್ಚರ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಸಂಸತ್ತಲ್ಲಿರ್ಬೋದು, ವಿಧಾನಸಭೆ, ವಿಧಾನ ಪರಿಷತ್ತಲ್ಲಿ ಹಿಂದುಳಿದವ್ರಿಗೆ ಮೀಸಲಾತಿ ತರಬೇಕು. ಈ 4 ನಿರ್ಣಯಗಳಾಗುತ್ತೆ. ರಜಾಂಗ್ಲ ಭಾಗದಲ್ಲಿ ಹೋಗಿ ಎಲ್ಲನೂ ಅಲ್ಲಿ ಪೂಜೆ ಮಾಡಿ ಆ ಪವಿತ್ರವಾದ ಮಣ್ಣನ್ನು ತಗೊಂಡು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಬಿಹಾರ್ ಚಾಪ್ರಾದಿಂದ ನಮ್ಮ ರಾಜ್ಯದಲ್ಲಿ 9ನೇ ರಾಜ್ಯ ಇದೆ. 9ನೇ ರಾಜ್ಯ ಇವತ್ತಿಗೆ 120 ದಿವಸ ಕಳೆದಿದೆ ಅಂತ ಭಾವಿಸ್ತೇನೆ. ಕಿರಣ್, 120 ಡೇಸ್ ಕಂಪ್ಲೀಟೆಡ್. 118 ಕಂಪ್ಲೀಟೆಡ್. 118 ದಿವಸ ಕಂಪ್ಲೀಟ್ ಆಗಿದೆ. 118 ದಿವಸನೂ ಅವರು ಸಹ ಸಂಚಾಲಕರಾಗಿ ಅವರಿದ್ದಾರೆ. ದಿನೇಶ್ ಯಾದವ್ ಅಂತ ಹೇಳ್ಬಿಟ್ಟು ಅವರು ಸಂಚಾಲಕರಾಗಿದ್ದಾರೆ. ಆಲ್ ಇಂಡಿಯಾದ ಅದರಲ್ಲಿರುವಂಥ ಫೋಟೋ ಅವರೆಲ್ಲ ಇರ್ತಾರೆ. ಯಾವ್ಯಾವ ರಾಜ್ಯಕ್ಕೆ ಹೋಗುತ್ತೋ ಆ ರಾಜ್ಯದ ಅಧ್ಯಕ್ಷರು, ಪೂರ್ಣಿಮಾ ಮಹಿಳಾ ಅಧ್ಯಕ್ಷರಿದ್ದಾಳೆ. ಹಾಗಾಗಿ ಅವ್ರದ್ದು ಒಂದು ಪ್ರೋಟೋಕಾಲ್ ಕೊಟ್ಟಿವಿ, ಅದರ ಪ್ರಕಾರ ನಡೀತೆ. ಎಲ್ಲ ಜಿಲ್ಲೆಗೆ ಬಂದಾಗ ಈ ಕಳಶವನ್ನು ಆ ಜಿಲ್ಲಾಧ್ಯಕ್ಷರು, ಇಲ್ಲಿ ನಾವು ರಾಜಮನೆತ ಕುಟುಂಬಕ್ಕೆ ಕೊಟ್ಟಿದ್ದೇವೆ. ಎಲ್ಲ ಸಮಾಜಗಳು ಇಲ್ಲಿ ಕೂಡಿದ್ದೀರಾ.
ಖಂಡಿತ ನಾವೆಲ್ಲರೂ ನಮ್ಮ ಸಮಾಜಗಳನ್ನು ಮುಂಚೂಣಿಗೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀರಾ ಅಂತೇಳಿ ಹೇಳ್ತಾ ಈ ವಿಚಾರಧಾರೆಗಳನ್ನು ನಿಮಗೆ ಹಾಕಿದ್ದೇನೆ. ಇದನ್ನು ನೀವು ಚರ್ಚೆಗೆ ಇಡಬೇಕಾಗಿ ಬರುತ್ತೆ. ಇವತ್ತಿಂದನೇ ನೀವು ಎಲ್ಲೆಲ್ಲಿ ಕೂಡ್ತಿರೋ ನಿಮ್ಮ ಸಮಾಜದ ವ್ಯಕ್ತಿಗಳಿಗೆ ತಯಾರಾಗಿರಿ ಅಂತೇಳಿ ಹೇಳಬೇಕಾಗಿ ಬರುತ್ತೆ. ಮುಂದಿನ ತಿಂಗಳಲ್ಲಿ ಘೋಷಣೆ ಆಗುತ್ತೆ ಅಂತ ಅಷ್ಟೊತ್ತಿಗೆ ನೀವೆಲ್ಲ ತಯಾರಾಗಿರಿ ಅಂತೇಳಿ ಒಂದು ತಿಂಗಳಿರುತ್ತೆ. ಒಂದು ವಾರದಲ್ಲಿ ನಾವು ಫಸ್ಟ್ ರೌಂಡ್ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿ ಯಾರ್ದು ಬಿಟ್ಟೋಗಿದೆ ಅಂತೇಳಿ ಕ್ರಾಸ್ ಚೆಕ್ ಮಾಡಬೇಕು. ನಾವು ಕ್ರಾಸ್ ಚೆಕ್ ಮಾಡುವ ಬಿಟ್ಟೋಗಿರೋರನ್ನ ಮತ್ತೆ ಸೇರಿಸ್ಬೇಕು. ಆ ಡೇಟಾನೆಲ್ಲ ನೀವು ಕ್ರೋಢೀಕರಿಸಿ ಇಟ್ಕೊಂಡಿರಬೇಕು. ಅದನ್ನು ಸರ್ಕಾರದ ವತಿಯಿಂದ ಬಿಡುಗಡೆ ಆದಾಗ ವ್ಯತ್ಯಾಸ ಆಗಿದ್ರೆ ನಮ್ಮ ಡೇಟಾನ ಅವ್ರು ಕೊಟ್ಟು ಸರ್ ಮಾಡ್ಕೊಳ್ಬೋದು. ಹೌದಲ್ಲ? ನೀವು ಮಾಡಿದ್ರೆ ಸಾಧ್ಯ ಆಗುತ್ತೆ. ನೀವು ನಿದ್ದೆ ಹೋದ್ರೆ ಸಾಧ್ಯ ಆಗುತ್ತೆ. ನಿದ್ದೆ ಹೋದ್ರೆ ಸಾಧ್ಯ ಆಗಲ್ಲ. ಹಾಗಾಗಿ ಎಲ್ಲ ಮಾಡ್ತಿರಲ್ಲ ಈಗಲಿಂದ ನೀವೆಲ್ಲ ತಯಾರಾಗಿದ್ದೀರಲ್ಲ. ಹಾಗಾಗಿ ಬಂಧುಗಳ ತಯಾರಾಗಿರ್ತೀರಾ ಅಂತ ಹೇಳಿ ಭಾವಿಸ್ತಾ ಒಂದೆರಡು ಜೈಕಾರಗಳೊಂದಿಗೆ ನಾನು ಮಾತನ್ನು ಮುಗಿಸ್ತೇನೆ. ಬೋಲೋ ಶ್ರೀಕೃಷ್ಣ ಪರಮಾತ್ಮನಿಗೆ, ಬೋಲೋ ಶ್ರೀಕೃಷ್ಣ ಪರಮಾತ್ಮನಿಗೆ, ಬೋಲೋ ಶ್ರೀಕೃಷ್ಣ ಪರಮಾತ್ಮನಿಗೆ. ಪ್ರಾಣವನ್ನು ತೆತ್ತಂತ ಅಹಿರ್ ಯೋಧ ಯಾದವ ಕುಲದ ವೀರರ ತೇರು ಹೊರಟಿದೆ ದಿಕ್ಕು ದಿಕ್ಕಿನಲ್ಲಿ. ರೇಜಾಂಗುಲದ ವಿಜಯ ಪತಾಕೆಯ ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ. ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ಹೋ ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ರೇಜಾಂಗುಲದಿ ಗೆದ್ದವರಿವರು, ಇವರಿಗೆ ಸಮರು ಮತ್ಯಾರು. ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತ. ಯಾದವ ಕುಲದ ವೀರರ ತೇರು ಹೊರಟಿದೆ ದಿಕ್ಕು ದಿಕ್ಕಿನಲ್ಲಿ. ರೇಜಾಂಗುಲದ ವಿಜಯ ಪತಾಕೆಯ ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ. ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ಹೋ ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ರೇಜಾಂಗುಲದಿ ಗೆದ್ದವರಿವರು, ಇವರಿಗೆ ಸಮರು ಮತ್ಯಾರು. ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. 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 ರೇಜಾಂಗುಲ ರಜ ವೀರರ ಚರಿತೆ, ರೇಜಾಂಗುಲ ರಜ ವೀರರ ಚರಿತೆ. ರೇಜಾಂಗುಲ ರಜ ವೀರರ ಚರಿತೆ, ಭಾರತಾಂಬೆಯ ಕಲಶ ಯಾತ್ರೆ. अहिर रेजिमेंट हमारा, अहिर रेजिमेंट हमारा. ಮನೆ ಮನೆ ಮನಕ್ಕೆ ಹೇಳಬೇಕಿದೆ ನಮ್ಮ ವೀರರ ಶೌರ್ಯ ಕಥೆ. ಕೃಷ್ಣನ ವಂಶದ ನಮ್ಮ ಯೋಧರು ಕಷ್ಟವ ಕಳೆದ ವೀರ ಕಥೆ. ತನುಮನ ಅರ್ಪಿಸಿ ಗೆಲುವನ್ನು ಕೊಟ್ಟ ವೀರ ಸೈನಿಕರ ಉಸಿರು. ಭಾರತಾಂಬೆಯ ಎದೆಯಲ್ಲಿ ಬರೆಯಿತು ನಿತ್ಯ ನಿರಂತರ ಹೆಸರು.
ನಿತ್ಯ ವಿನೂತನ ಪರಮ ಪಾವನ ಯೋಧರ ಜಯ ಗುಣಗಾನ ಮಾನವ ಜನ್ಮದ ಸಾರ್ಥಕ ಸ್ಮರಣ ದಿನ ದಿನ ಅನುದಿನ ಮನನ ಜೀವ ತೆತ್ತ ಯದು ವಂಶದ ಯೋಧರ ಯಶೋಗಾಥೆಯ ಈ ಗಾನ ತಾಯಿ ಭೂಮಿಗೆ ಗೆಲುವ ನೀಡಿದ ವೀರ ಮರಣಕ್ಕೆ ಸೋಪಾನ ರೇಜಾಂಗುಲದಿ ಗೆದ್ದವರಿವರು ಇವರಿಗೆ ಸಮರು ಮತ್ಯಾರು ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು ಭಾರತ ಮಾತೆಯ ಸುಪುತ್ರರು ಭಾರತ ಮಾತೆಯ ಸುಪುತ್ರರು ವಂದನೆ ವಂದನೆ ಯಾದವ ಯೋಧಗೆ ಭಾರತ ಮಾತೆಯ ವರಸುತಗೆ 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 ರೇಜಾಂಗುಲ ರಜವೀರರ ಚರಿತೆ ರೇಜಾಂಗುಲ ರಜವೀರರ ಚರಿತೆ ರೇಜಾಂಗುಲ ರಜವೀರರ ಚರಿತೆ ಭಾರತಾಂಬೆಯ ಕಲಶ ಯಾತ್ರೆ ಯಾದವ ಕುಲದ ವೀರರ ತೇರು ಹೊರಟಿದೆ ದಿಕ್ಕು ದಿಕ್ಕಿನಲ್ಲಿ ರೇಜಾಂಗುಲದ ವಿಜಯ ಪತಾಕೆಯ ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು ಹೋ ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು ರೇಜಾಂಗುಲದಿ ಗೆದ್ದವರಿವರು ಇವರಿಗೆ ಸಮರು ಮತ್ಯಾರು ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು ಭಾರತ ಮಾತೆಯ ಸುಪುತ್ರರು ಭಾರತ ಮಾತೆಯ ಸುಪುತ್ರರು ವಂದನೆ ವಂದನೆ ಯಾದವ ಯೋಧಗೆ ಭಾರತ ಮಾತೆಯ ವರಸುತಗೆ 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 ರೇಜಾಂಗುಲ ರಜವೀರರ ಚರಿತೆ ರೇಜಾಂಗುಲ ರಜವೀರರ ಚರಿತೆ ಹೋ ರೇಜಾಂಗುಲ ರಜವೀರರ ಚರಿತೆ ಭಾರತಾಂಬೆಯ ಕಲಶ ಯಾತ್ರೆ